ಖುಷಿ ಆಯ್ತು ನನಗೆ. ನಮ್ಮ ಪ್ರೇಮ್ ಮಗು ನಾವು ನನ್ನ ಮನೆ ಮಗು ಇದ್ದಂಗೆ. ಹಾಗೇನು ಕಾವ್ಯ ಕ್ರಿಸ್ಟೋಫರ್ ಇದ್ದಾರಲ್ಲ, ಅವರು ಅಷ್ಟೇ, ಆ ಪಾಪನು ಅಷ್ಟೇ. ನಾನು ಮಹೇಶ್ ಅಣ್ಣನಿಗೆ ಹೇಳಿದೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ. ಇಲ್ಲದೆ ತುಂಬ ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ, ತುಂಬ ಆಳಕ್ಕೆ. ನಾವು ಸಿನಿಮಾದವರು, ನಾನಾಗ್ಲಿ, ಪ್ರೇಮ್ ಆಗಲಿ, ಕಾವ್ಯ ಅವರಾಗ್ಬೋದು, ನಾವೆಲ್ಲ ತುಂಬಾ ಆಳಕ್ಕೆ ಇಳಿದ್ಬಿಟ್ಟಿದೀವಿ. ನಮ್ಮ ಮಕ್ಕಳಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಮ್ಮ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಕಾರ್ಯಕ್ರಮ ನೋಡ್ತಿರುವಂತ ಎಲ್ಲ ಸಿನಿ ಪ್ರಿಯರು ಮತ್ತೆ ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ. ಯಾಕೆಂದ್ರೆ ಗೊತ್ತಿಲ್ಲ, ನಾವು ಗೊತ್ತೋ ಗೊತ್ತಿಲ್ಲದಿರೋ ಈ ಸಿನಿಮಾ ಅಂತ ಬಂದಿರ್ತೀವಿ. ಇಲ್ಲಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅಂತ ವಹಿಸ್ತಾ ಇರ್ತೀವಿ. ಅದ್ರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ. ಹಾಗೆ ನಂದು ಅಂದ್ಬಿಟ್ಟು ತಂಗಿ ಮಗು ಇದ್ದಾಗೆ, ಅದು ಕಾವ್ಯ ಅವ್ರ ಮಗು ಅಷ್ಟೇ. ನನ್ನ ಈಗ ನನ್ನ ನೋಡಿ ಖುಷಿ ಆಯ್ತು. ನನ್ನ ಮನೆ ಮಾತಾಡಿದ್ದೆ. ಸೊ ಇವರೆಲ್ಲ ನೆಕ್ಸ್ಟ್ ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತಗೊಂಡೋಗೋದಕ್ಕೆ ಮುಂದೆ ಬರ್ತಿರೋದನ್ನೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ. ಸದಾ ನಾವು ಯಾವಾಗಲೂ ಒಂದೇ ಕೇಳೋದು, ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಾಗ್ಬೋದು, ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು, ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ. ಸೊ ಹಾಗಾಗಿ ತಪ್ಪು ಮಾಡದೆ ತಿದ್ಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ. ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ ಇದರಲ್ಲಿ. ಈಗ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷನಲ್ ಆಗ್ಬಿಡ್ತೀವಿ ಜನರಲ್ಲಿ. ಅದು ಬಿಟ್ಟು ಇನ್ನೇನು ಮಹೇಶ್ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದರೆ, ಮಹೇಶ್ ಅಣ್ಣ, ನಾನೇ ಮಹೇಶ್ ಅಣ್ಣನ ಕೇಳ್ತಿದ್ದೆ, ಮಹೇಶ್ ಅಣ್ಣ ಅವ್ರು ಸಿನಿಮಾ ಮಾಡಿ ಅಂತ. ಮಹೇಶ್ ಅಣ್ಣನಿಗೆ ಪಾಪ ಅವ್ರು ಯಾವಾಗಲೂ ಹಿಂಗೆ ಇರ್ತಾರೆ. ಅವ್ರು ನೋಡಿ, ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಒಬ್ಬರೇ ಕೂತಿರ್ತಾರೆ. ನಾನು ಮಹೇಶ್ ಅಣ್ಣನಿಗೆ ರೇಗಿಸ್ತಾ ಇರ್ತೀನಿ, ಮಹೇಶ್ ಅಣ್ಣ ಏನು ಜೊತೆ ಬಂದವರಲ್ಲ, ಹಿಂಗೆ ಅವರೆಲ್ಲ ಅವ್ರು ನೀವು ಮಾತ್ರ ಹಿಂಗೆ ಇರ್ತೀರ ಅಂದರೆ, ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು. ಬಟ್ ಆ ಸೈಲೆಂಟ್ ಆಗಿದ್ದ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ. ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ ಮಾಡಿದ ಸಿನಿಮಾಗಳಾಗಿರ್ಬೋದು, ಮೆರವಣಿಗೆ ನೀವೇ ಮಾಡಿದ್ದಲ್ವ, ನಾ ಮೆರವಣಿಗೆ 5 ತಾರೀಕಿಗೆ ಮಾಡೋದಂಥ ಮೆರವಣಿಗೆ ಆಗಿರ್ಬೋದು, ಅವರೆಲ್ಲೂ ಬದಲಾಗಲೇ ಇಲ್ಲ. ನನಗೆ ತುಂಬ ಹಳೆಯ ನಿರ್ದೇಶಕರಲ್ಲಿ ಬದಲಾಗ್ತೀರಾ, ಏನು ಅಹಮಿಲ್ದಿರ, ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡುವಂಥ ಮಹೇಶ್ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ. ಈಗ ನೀವು ಮಾಡಿದ್ರೆ ನಮ್ಮ ಮಕ್ಕಳಿಗೂ ಮಾಡಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಹಿಟ್ಟಾಗತ್ತೆ. ನಿಮ್ಮ ಎಫರ್ಟ್ ನಮ್ಗೆ ಗೊತ್ತು, ನಿಮ್ಮ ಯೋಚನೆಗಳೆಲ್ಲ ನಮ್ಗೆ ಗೊತ್ತು. ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ನಾವು ನೀವು ಯಾವಾಗಲೂ ನೀವು ಬರ್ತಿರ್ಬೇಕು, ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರ್ಬೇಕು. ನೀವು ಬರ್ತೀವಿ, ಸಿನಿಮಾಗಳನ್ನು ಮಾಡ್ತೀವಿ. ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು, ಅಮೃತ, ಅಮ್ಮು ಯಾರು ಇದೇ ಅಮ್ಮನ, ಅದು ಮಾನ ಅಮ್ಮು ಇಬ್ರು. ಸೊ ಇಬ್ರಿಗೂ ತುಂಬಾ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅಂದ್ರೆ ನಮ್ಮ ಜೊತೆಗೆ ಬರೋದು, ಬೇರೆ ಏನು ತರ ಕಿವಿಗೆ ಹಾಕೋಬೇಡಿ. ನೀವೆಲ್ಲ ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿ ಮತ್ತೆ ಇದೇ ಎಲ್ಲ ಪತ್ರಕರ್ತರು ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ, ನಮಗೂ ಆಗಿರುತ್ತೆ. ಆಗೋಗಿದ್ಯಾ? ಅವ್ರ ಮುಂದೆ ನೀವೆಲ್ಲ ಬೆಳೆದ ನಾವು ಮುಂದ್ಕೊಂಡು ನೋಡ್ಬೇಕಾದ್ರೆ ಪೇರೆಂಟ್ಸ್ ಅಲ್ವಾ, ಅದು ನಮ್ಮ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬಾ ಇಷ್ಟ. ಅವನ ಎನರ್ಜಿ, ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ. ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮುಖಾಂಶ ಒಂದು ಫೋಟೋ ಕಳಿಸು ಅಂತ ಕೇಳಿದೆ. ನೀ ಯಾವಾಗ ಬರೋದು? ಯಾವಾಗ? ನಾನು 100% ಮಾಡ್ತೀನಿ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ಕೊಂಡು. ನನಗೆ ಅವನ ಕಂಡ್ರೂ ತುಂಬಾ ಇಷ್ಟ. ಒಳ್ಳೆ ಎನರ್ಜಿ. ಗುರು ಶಿಷ್ಯರ ಸಿನಿಮಾ ಮಾಡಿದ್ದು ನೋಡಿದ್ದೆ. ಅದಕ್ಕಿಂತ ಮುಂಚೆ ನಂಗೆ ಒಂದ್ಸರಿ ಇಂಡಿಯಾ ಗೇಟ್ ಅಲ್ಲಿ ವಾಘಾ ಬಾರ್ಡರ್ ಏನೋ ಇದು ಮಾಡಿದ್ ನೋಡಿ, ಅಬ್ಬಾ ಏನಯ್ಯ ಇದು ಅಂತ. ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬಾ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾರೆ. ನಾವು ಅದೇ, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಮಗು ಆಗ್ಲಿ, ಕಾವ್ಯ ಅವ್ರ ಮಗುಗಾಗ್ಲಿ ಒಳ್ಳೇದಾಗ್ಲಿ. ನೀವು ಒಳ್ಳೇದರ್ಸ್ರೆ ಖಂಡಿತವಾಗ್ಲೂ. ಯಾಕಂದ್ರೆ ಮೊದಲ ಆಶೀರ್ವಾದ ಮಾಡೋದೇ ನೀವು. ನಿಮ್ಮ ಬರವಣಿಗೆಗಳಾಗ್ಬೋದು, ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಒಂದು ಆಶೀರ್ವಾದ ತರ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಸೊ ಆ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಮಹೇಶ್ ಅಣ್ಣನಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ.
ಎದ್ಬಿಟ್ಟಿದ್ದೇನೆ ಮಾತಾಡೋದಪ್ಪ. ಹೇಳಿ ಸರ್, ಇದನ್ನ ಕೇಳಿ ದಯವಿಟ್ಟು. ಖಂಡಿತವಾಗ್ಲು ಯಾಕಂದ್ರೆ ಖಂಡಿತವಾಗ್ಲು ಮಾಡಿ ಸರ್. ನನ್ಗೆ ಅವನಂದ್ರೆ ಭಯಂಕರ ಇಷ್ಟ. ಪ್ರೇಮ್ ಮಗ ಅಂದ್ರೆ ಅವ್ನು ಎನರ್ಜಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಮೊನ್ನೆನೂ ಕೇಳ್ಕೊಂಡೆ, ನನಗೊಂದು ಫೋಟೋ ಕಳಿಸು, ನಾನು ನೋಡ್ಬೇಕು ಅಂತ. ಸೊ ಹಂಗಾಗಿ ನನ್ಗೆ ಆಸೆ, ಆ ಎನರ್ಜಿ ಇದೆ. ಆಮೇಲೆ ಬರೀ ನಾವೇ ಅಂತಲ್ಲ, ಬೇರೆ ಯಾರೇ ಹೊಸ ಮಕ್ಕಳು ಬಂದ್ರು ಇವತ್ತು ಒಂದು ಒಳ್ಳೆ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ. ಆ ವಿಷಯದಲ್ಲಿ ಜರುಷಾ ಅಂಡ್ ಅಮ್ಮು ಸೊ ಇಬ್ಬರು ತುಂಬಾ ಒಳ್ಳೇದಾಗ್ಲಿ. ನಾನು ದೇವರಿಗೆ ಹೇಳ್ಕೊತೀನಿ ಅಷ್ಟೇ.